सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोऽस्तुते। ॐ ह्रीं दुं दुर्गायै नमः। ॐ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ವರ್ಷ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಮಾಸ ಭವಿಷ್ಯ ಆಗಿರಬಹುದು, ವಾರ ಭವಿಷ್ಯ ಆಗಿರ್ಬೋದು, ಇದನ್ನೆಲ್ಲ ಹೇಳುವಾಗ ಎಲ್ಲಾ ಗ್ರಹಗಳನ್ನು ಕೂಡ ಪರಿಗಣನೆಗೆ ತಗೊಂಡು ಎಲ್ಲಾ ಗ್ರಹಗಳ ಒಂದು ಗೋಚಾರ ಫಲ ಹೇಗಿದೆ ಅನ್ನೋದ್ರ ಪ್ರಕಾರವಾಗಿ ನಾವು ಈ ಒಂದು ಮಾಸ ಭವಿಷ್ಯ, ವಾರ ಭವಿಷ್ಯವನ್ನ ಹೇಳ್ತೀವಿ. ಆದ್ರೆ ವರ್ಷ ಭವಿಷ್ಯ ಅಂತ ಬಂದಾಗ ಇಡೀ ವರ್ಷದಲ್ಲಿ ಪ್ರಮುಖವಾಗಿ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶವನ್ನ ಮಾಡುವಂತಹ ಕೆಲವು ಗ್ರಹಗಳನ್ನ ಮುಖ್ಯವಾಗಿ ಪರಿಗಣನೆಗೆ ತಗೊಂಡು ಆ ಒಂದು ಇಡೀ ವರ್ಷದ ಫಲವನ್ನ ಹೇಳ್ಬೇಕಾಗತ್ತೆ. ಆ ರೀತಿ ಒಂದೇ ರಾಶಿಯಲ್ಲಿ ದೀರ್ಘಕಾಲದವರೆಗೆ ಒಂದು ಸಂಚಾರವನ್ನ ಮಾಡುವಂತಹ ಗ್ರಹಗಳು ಅಂದ್ರೆ ಅವು 4 ಗ್ರಹಗಳು ಮಾತ್ರ. ಯಾಕಂದ್ರೆ ಸೂರ್ಯ ಮತ್ತು ಕುಜ ಈ ಗ್ರಹಗಳೆಲ್ಲ, ಶುಕ್ರ ಆಗಿರಬಹುದು, ಬುಧ ಆಗಿರ್ಬೋದು, ಈ ಗ್ರಹಗಳೆಲ್ಲ ಒಂದು ರಾಶಿಯಲ್ಲಿ 30 ದಿನ, 45 ದಿನ ಈ ತರ ಇರ್ತಾರೆ. ಇನ್ನು ಚಂದ್ರ ಗ್ರಹ ಒಂದು ರಾಶಿಯಲ್ಲಿ 2.5 ದಿನ ಮಾತ್ರ ಇರ್ತಾರೆ. ಆದ್ರೆ ರಾಹು, ಕೇತು, ಶನಿ ಮತ್ತು ಗುರು ಈ 4 ಗ್ರಹಗಳು ಮಾತ್ರ ಒಂದು ರಾಶಿಯಲ್ಲಿ ಬಹಳಷ್ಟು ದೀರ್ಘಕಾಲದ ಅವಧಿಯಲ್ಲಿ ಸಂಚಾರ ಮಾಡ್ತಾರೆ. ಈ ಒಂದು ದಿಶೆಯಲ್ಲಿ ರಾಹು ಮತ್ತು ಕೇತುಗಳು ಒಂದು ರಾಶಿಯಲ್ಲಿ 18 ತಿಂಗಳು ಅಂದ್ರೆ 1.5 ವರ್ಷಗಳ ಕಾಲ ಸಂಚಾರ ಮಾಡಿದ್ರೆ, ಗುರುಗ್ರಹ 1 ವರ್ಷಗಳ ಕಾಲ ಒಂದು ರಾಶಿಯಲ್ಲಿ ಸಂಚಾರ ಮಾಡ್ತಾರೆ. ಇನ್ನು ಶನಿ ಗ್ರಹ ಒಂದು ರಾಶಿಯಲ್ಲಿ 2.5 ವರ್ಷಗಳ ಕಾಲ ಸಂಚಾರ ಮಾಡ್ತಾರೆ. ಈ 4 ಗ್ರಹಗಳನ್ನ ಆಧಾರವಾಗಿಟ್ಕೊಂಡು ಪ್ರತಿ ರಾಶಿಯ ವರ್ಷ ಭವಿಷ್ಯ ಹೇಗಿದೆ ಅನ್ನೋದನ್ನ ಹೇಳಲಾಗುತ್ತೆ. ಇದರ ಪ್ರಕಾರವಾಗಿ ಈ 2026ರಲ್ಲಿ ತನ್ನ ರಾಶಿಯಿಂದ ಇನ್ನೊಂದು ರಾಶಿಗೆ, ತಾನಿರುವಂತ ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶವನ್ನ ಮಾಡ್ತಾ ಇರುವಂತಹ ಏಕೈಕ ಗ್ರಹ ಅಂದ್ರೆ ಗುರುಗ್ರಹ ಮಾತ್ರ. ಆದ್ರೆ ಇಲ್ಲಿ ಶನಿ ಕೂಡ ಬದಲಾವಣೆ ಇಲ್ಲದೆ ಹೋದ್ರು ಕೂಡ ಈಗ ಅವನು ವಕ್ರನಾಗಿದ್ದು ಈ ವರ್ಷದ ನವೆಂಬರ್ನಲ್ಲೇ ಅವನು ವಕ್ರತ್ಯಾಗ ಮಾಡಿ ನೇರವಾಗಿ ಸಂಚಾರ ಮಾಡೋದಕ್ಕೆ ಶುರು ಮಾಡ್ತಾನೆ. ಇಲ್ಲಿ ಶನಿಯ ಒಂದು ಫಲಾಫಲಗಳು ಕೂಡ ಬದಲಾವಣೆ ಆಗತ್ತೆ. ಈ ಪ್ರಕಾರವಾಗಿ ದ್ವಾದಶ ರಾಶಿಗಳಿಗೆ ಈ 4 ಗ್ರಹಗಳು ಯಾವ ಯಾವ ರೀತಿಯಲ್ಲಿ, ಈ 4 ಗ್ರಹಗಳು ಸ್ಥಿತವಾದ ರಾಶಿ ಹಾಗೆ ನೋಡುವಂತಹ ರಾಶಿಗಳು ಇವೆಲ್ಲದರ ಅನುಗುಣವಾಗಿ ಫಲವನ್ನ ನಿರ್ಣಯ ಮಾಡ್ಬೇಕಾಗತ್ತೆ. ಇದರ ಪ್ರಕಾರವಾಗಿ ಈ 2026ರ ವರ್ಷ ಅಂದ್ರೆ ಹೊಸ ವರ್ಷ ಅಂತ ಹೇಳ್ತೀವಿ. ಕ್ಯಾಲೆಂಡರ್ ಬದಲಾವಣೆ ಆಗ್ತಾ ಇದೆ. ಹಾಗೆ ಕ್ಯಾಲೆಂಡರ್ನ ಪ್ರಕಾರವಾಗಿ ಹೊಸ ವರ್ಷ ಆಗಿದೆ. ಇದು 2025ನ್ನ ಮುಗಿಸಿ 2026ಕ್ಕೆ ಇನ್ನೇನು ಕಾಲಿಡ್ತಾ ಇದೀವಿ ಎಲ್ಲಾರು. ಈ ಕ್ಯಾಲೆಂಡರ್ನ ಬದಲಾವಣೆ, ಕ್ಯಾಲೆಂಡರ್ನಲ್ಲಿ ಹೇಗೆ ಬದಲಾವಣೆ ಆಗುತ್ತೋ ಹಾಗೆ ನಮ್ಮ ಜೀವನದಲ್ಲೂ ಕೂಡ ಉತ್ತಮ ಬದಲಾವಣೆಗಳಾಗಬೇಕು ಅನ್ನೋದು ಎಲ್ಲರ ಒಂದು ಆಸೆ ಆಗಿರುತ್ತೆ. ಅದರ ಪ್ರಕಾರವಾಗಿ ಯಾವ ಯಾವ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಬದಲಾವಣೆಗಳಾಗತ್ತೆ, ಯಾವ ಗ್ರಹಗಳು ನಿಮ್ಗೆ ಈ 2026ರಲ್ಲಿ ಶುಭ ಫಲವನ್ನ ಕೊಡ್ತಾರೆ, ಯಾವ ಗ್ರಹಗಳು ನಿಮ್ಗೆ ಅಶುಭ ಫಲವನ್ನ ಕೊಡ್ತಾರೆ, ಹಾಗೆ ಅಶುಭ ಫಲಗಳಿಗೆ ಹೇಗೆ ನಾವು ಪರಿಹಾರಗಳನ್ನ ಮಾಡ್ಕೋಬೇಕು, ಅದು ಸುಲಭವಾದ ರೀತಿಯಲ್ಲಿ ಹೇಗೆ ಪರಿಹಾರವನ್ನ ಮಾಡ್ಕೋಬೇಕು, ಇದೆಲ್ಲ ಯಾವ ತರ ನಿಮ್ಗೆ ಫಲವನ್ನ ಕೊಡುತ್ತೆ ಅನ್ನುವಂತಹ ವಿಚಾರದ ಬಗ್ಗೆ ಒಂದು ವಿವರವಾದ ರೀತಿಯಲ್ಲಿ ನಿಮ್ಗೆ ಮಾಹಿತಿಯನ್ನ ಕೊಡ್ತೀನಿ. ಅದಕ್ಕಿಂತ ಮೊದಲು ಎಲ್ಲರಿಗೂ ಕೂಡ 2026ರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. 2026ರ ಒಂದು ವರ್ಷ ನಿಮ್ಮೆಲ್ಲರ ಜೀವನದಲ್ಲಿ ಸಂತೋಷ, ನೆಮ್ಮದಿಯನ್ನ ಕೊಡ್ಲಿ, ನಿಮ್ಮೆಲ್ಲ ಆಸೆ ಆಕಾಂಕ್ಷೆಗಳು ಈಡೇರ್ಲಿ ಅಂತೇಳಿ ನಾನು ಜಗನ್ಮಾತೆಯಾದ ದುರ್ಗಾ ಮಾತೆಯಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತೀನಿ. ಬನ್ನಿ, ಹಾಗಿದ್ರೆ 2026ರ ವರ್ಷ ಭವಿಷ್ಯ ಹೇಗಿದೆ ಅನ್ನೋದನ್ನ ನೋಡೋಣ. ಧನಸ್ಸು ರಾಶಿಯವರಿಗೆ 2026ರ ವರ್ಷ ಫಲ ಹೇಗಿದೆ ಅಂತ ನೋಡೋಣ. ಸದ್ಯಕ್ಕೆ ಧನಸ್ಸು ರಾಶಿಯವರಿಗೆ ಗುರುಬಲ ಇದೆ, ಸಪ್ತಮ ಭಾವದಲ್ಲಿ ಗುರು ಇದ್ದಾನೆ. 2026ರಲ್ಲಿ ಮೇ ತಿಂಗಳವರೆಗೂ ನಿಮ್ಗೆ ಗುರುಬಲ ಇರುತ್ತೆ. ಹಾಗಾಗಿ ಈ 2026ರಲ್ಲಿ ಮೇ ಒಳಗಡೆ ಶುಭ ಕಾರ್ಯಗಳು ಇತ್ಯಾದಿಗಳು ಏನೇ ಒಂದು ಮಾಡ್ಕೊಳ್ಳೋದಾದ್ರೂ ಸೂಕ್ತವಾದ ಸಮಯವಾಗಿರುತ್ತೆ. ವಿವಾಹ ಕುರಿತಾಗಿ ಏನೇ ಒಂದು ನಿರ್ಧಾರ ತಗೊಳ್ಳೋದಾದ್ರೂ ಕೂಡ 2026ರ ಮೇ ತಿಂಗಳು ಒಳಗಡೆ ತಗೋಬೇಕಾಗುತ್ತೆ. ಯಾಕಂದ್ರೆ ಜೂನ್ ಇಂದ ಗುರುಬಲ ಇರೋದಿಲ್ಲ. ಯಾಕಂದ್ರೆ ಜೂನ್ 2ನೇ ತಾರೀಕಿಗೆ ಗುರು ಗ್ರಹ ಕರ್ಕಾಟಕ ರಾಶಿನ ಪ್ರವೇಶ ಮಾಡಿದ್ಮೇಲೆ ನಿಮ್ಮ ರಾಶಿಗೆ ಅದು ಅಷ್ಟಮ ಭಾವ ಆಗುತ್ತೆ. ನಿಮ್ಮ ರಾಶ್ಯಾಧಿಪತಿ ಅಷ್ಟಮಕ್ಕೆ ಹೋದಾಗ
ನೀವು ಏನೇನ್ ಕೆಲಸಗಳು ಅನ್ಕೊಳ್ತೀರೋ ಆ ಎಲ್ಲಾ ಕೆಲಸದಲ್ಲೂ ಕೂಡ ಅಡೆತಡೆಗಳು ಉಂಟಾಗತ್ತೆ. ಯಾಕಂದ್ರೆ ಅಷ್ಟಮ ಅನ್ನೋದೇ ಕಷ್ಟ, ಸಮಸ್ಯೆ ಅಂತ ಹೇಳ್ತೀವಿ, ದುಸ್ಥಾನ ಅಂತ ಕೂಡ ಹೇಳ್ತೀವಿ. ಅಂದ್ರೆ ದುಃಖವನ್ನ ಕೊಡುವ ಭಾವ. ಹಾಗಾಗಿ ಈ ಮೇವರೆಗೂ ನಿಮ್ಗೆ ತುಂಬಾ ಚೆನ್ನಾಗಿದೆ. ಅಷ್ಟರೊಳಗಡೆ ನೀವು ಶುಭ ಕಾರ್ಯಗಳಾಗಿರಬಹುದು ಅಥವಾ ದೈವ ಕಾರ್ಯಗಳು, ಕುಲದೇವರಿಗೆ ಹೋಗುವಂಥದ್ದು, ಏನಾದ್ರೂ ಪೂಜೆಗಳಿತ್ತು ಅಂದ್ರೆ ಅಥವಾ ಹರಕೆಗಳಿತ್ತು ಅಂದ್ರೆ ಅದನ್ನೆಲ್ಲ ತೀರಿಸ್ಕೊಳ್ಳೋದು, ಈ ತರದ ಒಂದು ಕೆಲಸಗಳನ್ನ, ಈ ತರದ್ದೆಲ್ಲ ನೀವು ಈ ಮೇ ಒಳಗಡೆನೆ ಮಾಡ್ಕೋಬೇಕಾಗತ್ತೆ. ಇನ್ನು ನಿಮ್ಮ ಒಂದು ವೃತ್ತಿ ಜೀವನದಲ್ಲಿ ಹೇಗಿರುತ್ತೆ ಅಂತ ನೋಡೋದಾದ್ರೆ, ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ ಮತ್ತೆ ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಅಂತಹ ದೊಡ್ಡ ಮಟ್ಟದ ಬದಲಾವಣೆ ಏನು ಆಗೋದಿಲ್ಲ. ಈಗ ಹೇಗಿದೆ ಹಾಗೆ ಇರುತ್ತೆ. ಯಾಕಂದ್ರೆ ಈಗ ಚತುರ್ಥ ಭಾವದಲ್ಲಿರ್ತಕ್ಕಂಥ ಶನಿ ಗ್ರಹದ ದೃಷ್ಟಿ ದಶಮದ ಮೇಲಿದೆ. ದಶಮ ಸ್ಥಾನವಾದಂತಹ ಕನ್ಯಾ ರಾಶಿ ಶನಿಗೆ ಶತ್ರು ಸ್ಥಾನ ಅಲ್ಲ. ಹಾಗಾಗಿ ಅವನು ನಿಮ್ಮ ಉದ್ಯೋಗದ ವಿಷಯದಲ್ಲಿ ಏನೂ ತೊಂದರೆ ಕೊಡೋದಿಲ್ಲ. ಆದ್ರೆ ನೀವು ಮಾಡುವಂತಹ ಕೆಲಸಗಳ ಸ್ವಲ್ಪ ನಿಧಾನ ಆಗ್ತಾ ಇರ್ತವೆ. ಸ್ವಲ್ಪ ನಿಧಾನ ಆದ್ರೂ ಕೂಡ ಕೆಲಸಗಳು ಕಂಪ್ಲೀಟ್ ಆಗುತ್ತೆ. ಹಾಗಾಗಿ ಉದ್ಯೋಗದ ವಿಷಯದಲ್ಲಿ ಏನು ತೊಂದರೆ ಇಲ್ಲ. ಇದು ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಮತ್ತು ಪ್ರೈವೇಟ್ ಜಾಬ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಅನ್ವಯ ಆಗುತ್ತೆ. ಆದ್ರೆ ಓನ್ ಬಿಸ್ನೆಸ್ ಮಾಡುವಂತವ್ರಿಗೆ, ಸ್ವಂತವಾಗಿ ಬಿಸ್ನೆಸ್ ಮಾಡ್ತಾ ಇರುವಂತಹವರಿಗೆ ಮೇವರೆಗೂ ಏನು ತೊಂದರೆ ಇಲ್ಲ. ಬಿಸ್ನೆಸ್ ಎಲ್ಲ ಚೆನ್ನಾಗಿ ನಡೆಯುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಇರುತ್ತೆ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರ್ಗೂ ಅಷ್ಟೇ ಹೆಚ್ಚು ಲಾಭ ಸಿಗ್ತಾ ಇರುತ್ತೆ. ಮತ್ತೆ ನೀವೇನು ನಿಮ್ಮ ಒಂದು ವೃತ್ತಿ ಜೀವನದಲ್ಲಿ ಕೆಲವು ಬದಲಾವಣೆಗಳನ್ನ ಮಾಡ್ಕೊಂಡಿರ್ತೀರಾ, ಅದೆಲ್ಲವೂ ನಿಮ್ಗೆ ಉತ್ತಮವಾದಂತಹ ರೀತಿಯಲ್ಲಿ ಫಲವನ್ನ ಕೊಡುತ್ತೆ. ಆದ್ರೆ ಜೂನ್ 2ನೇ ತಾರೀಕಿಗೆ ಯಾವಾಗ ಗುರುಗ್ರಹ ಅಷ್ಟಮಕ್ಕೆ ಹೋಗ್ತಾನೆ ನೋಡಿ, ಅಲ್ಲಿ ನಿಮ್ ರಾಷ್ಟ್ರಾಧಿಪತಿ ಉಚ್ಚ ಕ್ಷೇತ್ರಕ್ಕೆ ಹೋಗ್ತಾನೆ. ಆದರೂ ಅದು ಅಷ್ಟಮ. ಹಾಗಾಗಿ ನಿಮಗೆ ಸ್ವಂತ ಬಿಸ್ನೆಸ್ ಮಾಡುವಂತವರಿಗೆ ಆದಾಯ ಸ್ವಲ್ಪ ಕಡಿಮೆ ಆಗ್ಬಿಡುತ್ತೆ. ಯಾಕಂದ್ರೆ ಅಷ್ಟಮದಲ್ಲಿ ಉಚ್ಚನಾಗಿದ್ರು ಕೂಡ ನಿಮ್ಮ ಧನಸ್ಥಾನ ಅವನ ನೀಚ ಸ್ಥಾನವಾಗಿರುತ್ತೆ. ಮಕರ ರಾಶಿ ಗುರುವಿನ ನೀಚ ಸ್ಥಾನ. ತನ್ನ ನೀಚ ಸ್ಥಾನವನ್ನ ನೋಡಿದಾಗ ಧನಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಕೊಡಬೇಕಾದಂತಹ ಅನುಕೂಲಗಳನ್ನ ಕೊಡೋದಿಲ್ಲ. ಹಾಗಾಗಿ ನೀವು ಈ 2026ರಲ್ಲಿ ಹೊಸದಾಗಿ ಮತ್ತೆ ಏನು ಬಂಡವಾಳ ಹಾಕೋದು, ಇನ್ವೆಸ್ಟ್ ಮಾಡೋದು ಇದೆಲ್ಲ ಮಾಡಬೇಡಿ. ಮೇವರೆಗೆ ನಿಮ್ಗೆ ಅಭಿವೃದ್ಧಿ ಇರುತ್ತೆ, ಆದಾಯ ಇರುತ್ತೆ, ಅದನ್ನ ಉಳಿತಾಯ ಮಾಡ್ಕೊಳ್ಳೋದ್ರ ಕಡೆಗೆ ಗಮನ ಕೊಡಿ. ಮತ್ತೆ ಈ ದುಡ್ಡನ್ನು ಇನ್ನೆಲ್ಲೋ ಇನ್ವೆಸ್ಟ್ ಮಾಡಿ ಇನ್ನೂ ಜಾಸ್ತಿ ಸಂಪಾದನೆ ಮಾಡ್ತೀನಿ ಅಂತ ಹೋಗ್ಬೇಡಿ. ಜೂನ್ ಇಂದ ನಿಮ್ಗೆ ಫೈನಾನ್ಷಿಯಲಿ ತುಂಬಾ ಸಮಸ್ಯೆಗಳಾಗ್ಬಿಡುತ್ತೆ. ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ, ಜೂನ್ ನಂತರ ನೀವು ಯಾರಿಗೂ ದುಡ್ಡು ಕೊಡೋದು, ಸಾಲ ಕೊಡೋದು, ಅಥವಾ ಇನ್ಯಾವುದೋ ಒಂದು ಇದರಲ್ಲಿ ಯಾವುದೋ ಒಂದು ಬಿಸ್ನೆಸ್ ಅಲ್ಲಿ ಹೂಡಿಕೆ ಮಾಡೋದು, ಅಥವಾ ಯಾವುದೋ ಪ್ರೈವೇಟ್ ಬ್ಯಾಂಕ್ ಅಲ್ಲಿ ಆ ಒಂದು ಹೂಡಿಕೆ ಮಾಡ್ತಕ್ಕಂಥದ್ದು, ಈ ತರದ ಯಾವ ಗೋಜಿಗೂ ಹೋಗ್ಬೇಡಿ. ಇದ್ರ ಜೊತೆಗೆ 2026ರ ಒಂದು ಜೂನ್ ಇಂದ ಗುರುಬಲ ಇಲ್ಲದೆ ಇರುವ ಕಾರಣ ಮನಸ್ಸಿಗೆ ಸ್ವಲ್ಪ ಅಸಮಾಧಾನಗಳು, ಆಗಾಗ ಅನಾರೋಗ್ಯ ಸಮಸ್ಯೆಗಳು ಇದೆಲ್ಲ ಶುರುವಾಗುತ್ತೆ. ಯಾಕಂದ್ರೆ ರಾಷ್ಟ್ರಾಧಿಪತಿ ಹೋಗಿ ಅಷ್ಟಮದಲ್ಲೋ ಅಥವಾ 6ನೇ ಮನೆಯಲ್ಲೋ ಕೂತ್ಕೊಂಡ್ರೆ ಸಹಜವಾಗಿ ಅನಾರೋಗ್ಯ ಸಮಸ್ಯೆಗಳು ಬರುತ್ತೆ. ಸ್ವಲ್ಪ ಪದೇ ಪದೇ ಜ್ವರ ಬರುವಂಥದ್ದು, ಮತ್ತೆ ಆತಂಕ ಆಗೋದು, ಭವಿಷ್ಯದ ಬಗ್ಗೆ ಭಯ ಆಗೋದು. ಅಷ್ಟಮ ಅಂದ್ರೇನೆ ಭಯಸ್ಥಾನ ಆಗಿರುತ್ತೆ. ಸ್ವಲ್ಪ ಭಯ ಪಡುವಂಥದ್ದು, ನಕಾರಾತ್ಮಕ ಆಲೋಚನೆಗಳು ಇದೆಲ್ಲವೂ ಆಗುತ್ತೆ. ಅಂದ್ರೆ ಎಲ್ಲವೂ ಕೂಡ ನಿಮ್ಮ ಮನಸ್ಸಿನ ಮೇಲೆ ಪ್ರಭಾವವನ್ನು ಉಂಟು ಮಾಡ್ತಾ ಇರುತ್ತೆ. ಮನಸ್ಸಿಗೆ ಯಾಕೋ ಸಮಾಧಾನ ಇಲ್ಲ, ಸಂತೋಷ ಇಲ್ಲ, ಮತ್ತೆ ಭವಿಷ್ಯದ ಬಗ್ಗೆ ತುಂಬಾ ಆತಂಕ ಪಡುವಂಥದ್ದು, ಈ ತರದ್ದೆಲ್ಲ ಆಗ್ತಾ ಇರುತ್ತೆ. ಮತ್ತೆ ಕುಟುಂಬದಲ್ಲಿ ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗೋದು. ಕುಟುಂಬ ಸ್ಥಾನ ಗುರುವಿನ ನೀಚ ಸ್ಥಾನ ಆಗಿರೋದ್ರಿಂದ ನಿಮ್ಮ ಕುಟುಂಬದಲ್ಲಿ ಇರ್ತಕ್ಕಂಥವ್ರಿಗೆ ಕೆಲವು ಅನಾರೋಗ್ಯ ಸಮಸ್ಯೆಗಳು ಅಂತನೋ ಅಥವಾ ಬೇರೆ ಏನೋ ವಿಚಾರದಲ್ಲಿ ಪದೇ ಪದೇ ಖರ್ಚುಗಳು ಬರ್ತಾ ಇರುತ್ತೆ ಕುಟುಂಬದ ವಿಷಯವಾಗಿ. ಹಾಗಾಗಿ ಇರೋ ಹಣನೂ ಕೂಡ ಖರ್ಚಾಗುವ ರೀತಿಯಲ್ಲಿ ಇರುತ್ತೆ. ಹಾಗಾಗಿ ನಿಮ್ಮ ಹಣಕಾಸಿನ ವಿಚಾರ ಅಂತ ಬಂದಾಗ ಉಳಿತಾಯದ ಕಡೆಗೆ ಹೆಚ್ಚು ಗಮನವನ್ನ ಕೊಡ್ಬೇಕಾಗುತ್ತೆ. ಆದ್ರೆ ಅಷ್ಟಮದಲ್ಲಿರುವಂತಹ ಗುರು ನಿಮ್ಮ ಚತುರ್ಥ ಭಾವವನ್ನ ನೋಡ್ತಾನೆ. ವಿಶೇಷ ಏನಪ್ಪಾ ಅಂದ್ರೆ, ಚತುರ್ಥ ಭಾವ ಅಂದ್ರೆ ಆಸ್ತಿ, ಮನೆ, ಭೂಮಿ, ವಾಹನ ಅಂತ ಹೇಳ್ತೀವಿ. ಹಾಗಾಗಿ ಇನ್ ಕೇಸ್ ನೀವು ನಿಮ್ಮ ಹಣವನ್ನ ಒಂದು ರೀತಿಯಲ್ಲಿ ಉಳಿತಾಯ ಮಾಡ್ಬೇಕು ಅಂದ್ರೆ ನೀವು ಮನೆ ಅಥವಾ ಕೃಷಿ ಭೂಮಿಗೆ ಅಥವಾ ಸೈಟ್ ನಿವೇಶನಕ್ಕೆ ಇನ್ವೆಸ್ಟ್ ಮಾಡಿಬಿಡೋದು ಒಳ್ಳೇದು. ಯಾಕಂದ್ರೆ ಉಚ್ಚ ಗುರುವಿನ ದೃಷ್ಟಿ ನಿಮ್ಮ ಚತುರ್ಥ ಭಾವಕ್ಕಿದೆ, ಅದು ಅವನ ಸ್ವಕ್ಷೇತ್ರವಾಗಿರುತ್ತೆ. ಆ ಭಾವದ ವಿಚಾರವಾಗಿ ಅವನು ಒಳ್ಳೆ ಫಲ ಕೊಡ್ತಾನೆ. ಅಯ್ಯೋ ಹಣ ಎಲ್ಲ ಖಾಲಿ ಆಯ್ತು ಅನ್ನೋದಕ್ಕಿಂತ ಹಣವನ್ನ ಒಂದು ಒಳ್ಳೆ ಕೆಲಸಕ್ಕೆ ವಿನಿಯೋಗ ಮಾಡಿದೀನಿ ಅನ್ನುವ ತೃಪ್ತಿ ನಿಮ್ಗಿರುತ್ತೆ. ಹಾಗಾಗಿ ಆ ಥರದ್ದೇನಾದ್ರೂ ಸೈಟ್ ತಗೋಬೇಕು, ಮನೆ ತಗೋಬೇಕು, ಈ ತರದ್ದೇನಾದ್ರೂ ನಿಮ್ಮ ಆಸೆ ಆಕಾಂಕ್ಷೆಗಳಿದ್ರೆ ಮೇ ಒಳಗಡೆ
ತಗೊಂಡ್ಬಿಡಿ. ಅಷ್ಟ್ರ ಮೇಲೆ ಏನಾಗತ್ತೆ ಅಂದ್ರೆ ತಗೋಬೇಕು ಅಂದ್ರೆ ಸ್ವಲ್ಪ ಅಡೆತಡೆಗಳು ಬರ್ತಾ ಇರುತ್ತೆ. ಹಾಗಾಗಿ ಅಷ್ಟ್ರೊಳಗಡೆ ನೀವು ತಗೊಂಡ್ಬಿಡಿ. ತಗೊಂಡು ಹಣನ ಅದ್ರೊಳಗಡೆ ಇನ್ವೆಸ್ಟ್ ಮಾಡ್ಬಿಡಿ. ಆ ವಿಚಾರವಾಗಿ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಎಲ್ಲೋ ಒಂದ್ ಕಡೆ ಅದು ಒಂದು ಒಳ್ಳೆ ಕೆಲಸಕ್ಕೆ ಉಪಯೋಗ ಆಯ್ತು ಅನ್ನೋ ಒಂದು ಸಮಾಧಾನ ಇರುತ್ತೆ. ಮತ್ತೆ ಈ ವರ್ಷ ಪೂರ್ತಿ 2026 ಪೂರ್ತಿ ರಾಹು ಗ್ರಹ 3ನೇ ಮನೇಲಿ ಇರ್ತಾನೆ. ಭಾಗ್ಯದಲ್ಲಿ ಕೇತು ಗ್ರಹ ಇರ್ತಾನೆ. ರಾಹು 3ನೇ ಮನೇಲಿರುವ ಕಾರಣ ಕೆಲವು ಮಿತ್ರರ ವಿಷಯದಲ್ಲಿ ಆಗಾಗ ಮನಸ್ತಾಪಗಳಾಗತ್ತೆ. ಮಾತ್ ಬಿಡೋದು ಮತ್ತೆ ಮಾತಾಡ್ಸೋದು ಈ ತರ ಆಗ್ತಾ ಇರುತ್ತೆ. ಕೆಲವರ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳು ಚೇಂಜ್ ಆಗ್ತಾ ಇರುತ್ತೆ. ಒಳ್ಳೆಯವರು ಅಂತ ಅನ್ಕೊಳ್ತೀರಾ ಫಸ್ಟ್, ಆಮೇಲೆ ಇಲ್ಲ ಇವರು ಅಷ್ಟು ಒಳ್ಳೆಯವರಲ್ಲ ಅನ್ಸುತ್ತೆ. ಮತ್ತೆ ತುಂಬಾ ಯಾರನ್ನ ನಂಬಿರ್ತೀರಾ ಅವ್ರ ವಿಷಯದಲ್ಲಿ ಅವರು ನಿಜವಾಗ್ಲೂ ನೀವು ಎಷ್ಟು ಅವ್ರನ್ನ ಇಷ್ಟಪಡ್ತೀರಾ ಅಥವಾ ನೀವು ಎಷ್ಟು ಅವ್ರಿಗೆ ಸ್ನೇಹವನ್ನ ಇಟ್ಟಿದ್ದೀರಾ ಅಷ್ಟೇ ವಿಶ್ವಾಸ ಅವರಿಗೆ ನಿಮ್ಮ ಬಗ್ಗೆ ಇಲ್ಲ ಅನ್ನೋದು ನಿಮ್ಗೆ ಗೊತ್ತಾಗಿ ಕೆಲವ್ರನ್ನ ಈ ವರ್ಷದಲ್ಲಿ ದೂರ ಮಾಡ್ತೀರಾ. ಈಗಾಗಲೇ 2025ರಲ್ಲೂ ಕೂಡ ಈ ತರ ಒಂದ್ ಸ್ವಲ್ಪ ಆಗಿದೆ. ಧನಸ್ಸು ರಾಶಿಯವರು ಕೆಲವ್ರನ್ನೆಲ್ಲ ದೂರ ಇಟ್ಬಿಟ್ಟಿದ್ದೀರಾ. 2026ರಲ್ಲೂ ಅಷ್ಟೇ ಕೆಲವ್ರನ್ನೆಲ್ಲ ಸ್ವಲ್ಪ ದೂರ ಮಾಡ್ತಾ ಹೋಗ್ತೀರಾ. ಯಾಕಂದ್ರೆ ರಾಹು ಗ್ರಹ 3ನೇ ಮನೇಲಿದ್ದಾಗ ಬಹಳ ಶುಭ ಫಲ ಕೊಡ್ತಾನೆ. ಏನಪ್ಪಾ ಅಂದ್ರೆ ಒಂದು ನಮ್ಮೊಳಗೆ ಇರುವಂತಹ ಒಂದು ಅತೀಂದ್ರಿಯ ಶಕ್ತಿಯನ್ನ ಹೊರಗಡೆ ತೆಗೆಯೋನೆ ರಾಹು ಗ್ರಹ. ರಾಹು ಅಂದ ತಕ್ಷಣ ಬರೀ ನಾವು ಅಶುಭ ಫಲ ಅಂತ ಹೇಳ್ತೀವಿ, ಖಂಡಿತ ಇಲ್ಲ. ರಾಹು ಗ್ರಹ ತುಂಬಾ ಶುಭ ಫಲ ಕೊಡ್ತಾನೆ. 3ನೇ ಮನೇಲಿದ್ದಾಗ ನಮ್ಮ ಚಿತ್ತ ಅಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಹೇಳ್ತೀವಿ, ಅಂತರಂಗ, ನಮ್ಮ ಅಂತರಂಗಕ್ಕೆ ಎಷ್ಟೋ ವಿಚಾರಗಳು ಗೊತ್ತಿದ್ರು ಕೂಡ ಅದನ್ನ ಹೊರಗಡೆ ನಾವು ತಗೊಂಡು ಯೋಚನೆ ಮಾಡಲ್ಲ. ಆದ್ರೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋ ಕನ್ಫ್ಯೂಷನ್ಸ್ ನ ಕ್ಲಿಯರ್ ಮಾಡಿ ಪ್ರತಿಯೊಬ್ಬರ ಮೇಲೂ ಒಂದು ನಿಗಾ ಇಡುವಂತಹ ಕೆಲಸವನ್ನ ರಾಹು ಮಾಡ್ತಾನೆ. ನಾವ್ ಅದನ್ನ ಅನುಮಾನ ಅಂತ ಕರಿಬಹುದು. ಯೂಶಲ್ ಆಗಿ ಪ್ರತಿಯೊಬ್ಬರಲ್ಲೂ ಒಂದು ಮುಗ್ಧತೆ ಇರುತ್ತೆ. ಯಾರನ್ನಾದ್ರೂ ತುಂಬಾ ನಂಬಿಟ್ರೆ ಅವ್ರು ಏನ್ ಹೇಳಿದ್ರು ಮಾಡ್ತಾರೆ, ಅಷ್ಟು ಅವ್ರನ್ನ ನಂಬ್ತಾರೆ. ಆ ಮುಗ್ಧತೆ ರಾಹುವಿನಲ್ಲಿರಲ್ಲ. ಪ್ರತಿಯೊಬ್ಬರನ್ನು ಅನುಮಾನಿಸುವ ಸ್ವಭಾವವನ್ನ ರಾಹು ಕೊಡ್ತಾನೆ. ಬಟ್ ಇವತ್ತಿನ ಕಾಲದಲ್ಲಿ ಪ್ರತಿಯೊಬ್ಬರ ಮೇಲೂ ಒಂದು ಅನುಮಾನ ಇಡೋದ್ರಲ್ಲಿ ತಪ್ಪೇನಿಲ್ಲ. ಎಲ್ರೂ ಒಳ್ಳೆಯವರೇ ಅಂತ ಅನ್ಕೊಂಡ್ ಮೋಸ ಹೋಗೋರ್ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಆತರ ಒಂದು ಬೇರೆ ದೃಷ್ಟಿಯಿಂದ ಅವರನ್ನ ನಾವು ನೋಡೋಕ್ ಶುರು ಮಾಡ್ದಾಗ್ಲೆ ಅವರಲ್ಲಿರುವಂತಹ ಕೆಟ್ಟ ಸ್ವಭಾವ ನಮ್ಗೆ ಗೊತ್ತಾಗೋದು. ಈ ತರದೊಂದಷ್ಟು ಸನ್ನಿವೇಶಗಳು ನಿಮ್ಮ ಜೀವನದಲ್ಲಿ ಆಗತ್ತೆ. ಇನ್ನು 4ನೇ ಮನೆಯಲ್ಲಿ ಶನಿ ಗ್ರಹ ಸ್ಥಿತನಾಗಿರ್ತಾನೆ. ಪ್ರೆಸೆಂಟ್ ವಕ್ರನಾಗಿದ್ದಾನೆ. ನವೆಂಬರ್ಗೆ ವಕ್ರತ್ಯಾಗ ಮಾಡ್ತಾನೆ. ಇಲ್ಲಿ ಶನಿ ನಿಮ್ಗೆ 4ನೇ ಮನೇಲಿ ಕುತ್ಕೊಂಡಿರೋದ್ರಿಂದ ನಿಮ್ಗೆ ಆಸ್ತಿ, ಮನೆ, ಭೂಮಿ, ವಾಹನ ಇವುಗಳ ವಿಚಾರದಲ್ಲಿ ತಕ್ಕ ಮಟ್ಟಿಗೆ ಶುಭ ಫಲ ಕೊಡ್ತಾನೆ. ಅದು ಕೂಡ ತಗೋಬೇಕು ಅಂದಾಗ 108 ಅಡೆತಡೆಗಳು, ವಿಘ್ನಗಳು. ಬಿಕಾಸ್ ಶನಿ ಅಂತಂದ್ರೆ ನಿಧಾನ, ಯಾವುದು ಬೇಗ ಆಗಲ್ಲ. ಆದ್ರೆ ಆ ಭಾವದ ಫಲವನ್ನ ಕಿತ್ಕೊಳ್ಳಲ್ಲ. ಯಾಕಂದ್ರೆ ಶನಿ ನಿಮಗೆ ಧನಾಧಿಪತಿ, ಪರಾಕ್ರಮಾಧಿಪತಿ ಆಗಿರ್ತಾನೆ. ಪರಾಕ್ರಮಾಧಿಪತಿಯಾಗಿ ಧನಾಧಿಪತಿಯಾಗಿ ನಿಮ್ಗೆ ಶುಭ ಫಲ ಕೊಡ್ತಾನೆ. ಗುರುವಿನ ಮನೆಯಲ್ಲೇ ಇರೋದ್ರಿಂದ ಆದ್ರೆ ನಿಧಾನ ಆಗತ್ತೆ. ಮೇ ತಿಂಗಳು ಒಳಗಡೆ ನೀವು ತಗೊಂಡ್ಬಿಟ್ರೆ ತುಂಬಾ ಒಳ್ಳೇದು. ಇನ್ನು ನಿಮ್ಮ ಜೀವನದಲ್ಲಿ ಈ ಒಂದು 2026ರ ಪೂರ್ತಿ 9ನೇ ಮನೆಯಲ್ಲಿ ಇರ್ತಕ್ಕಂತಹ ಕೇತು ಗ್ರಹ ತುಂಬಾ ಶುಭ ಫಲ ಕೊಡ್ತಾನೆ. ಯಾಕಂದ್ರೆ ಈ ಕೇತುವಿನ ದೃಷ್ಟಿ ನಿಮ್ಮ ರಾಶಿ ಮೇಲೂ ಇರುತ್ತೆ. ನಿಮ್ಮ ರಾಶಿಯಿಂದ 5ನೇ ಮನೆ ಆದಂತಹ ಮೇಷರಾಶಿಯ ಮೇಲೂ ಇರುತ್ತೆ. ಕೇತು ಅಂದ ತಕ್ಷಣ ನೆಗೆಟಿವ್ ಅಂತ ನಾವು ಅನ್ಕೊಳ್ತೀವಿ, ಬಹಳ ಜನ ಅನ್ಕೊಳ್ತಾರೆ. ಆದ್ರೆ ಕೇತು ಗ್ರಹ ಅಧ್ಯಾತ್ಮದ ಒಂದು ಜ್ಞಾನವನ್ನ ಹೆಚ್ಚು ಮಾಡ್ತಾನೆ. ಅಧ್ಯಾತ್ಮದಲ್ಲಿ ತುಂಬಾ ಆಳವಾದ ಜ್ಞಾನ. ನಾವು ದೇವ್ರು ಅಂದ್ರೇನು, ಪೂಜೆ ಯಾಕೆ ಮಾಡ್ಬೇಕು, ಕೆಲವು ಹಳೆ ಸಂಪ್ರದಾಯಗಳನ್ನೆಲ್ಲ ನಾವು ಯಾಕೆ ಪಾಲಿಸ್ಬೇಕು, ಕುಲದೇವರನ್ನ ಯಾಕೆ ಮಾಡ್ಬೇಕು, ದೇವಸ್ಥಾನಕ್ಕೆ ಹೋಗೋದ್ರಿಂದ ಏನ್ ಪ್ರಯೋಜನ, ಈ ತರ ಎಷ್ಟೋ ವಿಚಾರಗಳ ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ಲ. ಆಚರಣೆಗಳನ್ನ ಮಾಡ್ತಾ ಇರ್ತಾರೆ, ಬಟ್ ಯಾತಕ್ಕೆ ಅಂತ ಗೊತ್ತಿರೋದಿಲ್ಲ. ಅಂತಹ ವಿಚಾರಗಳನ್ನ ತಿಳಿಸ್ತಾನೆ. ಪಂಚಮಕ್ಕೆ ಕೇತು ದೃಷ್ಟಿ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಏನೂ ಪ್ರಾಬ್ಲಮ್ ಇಲ್ಲ. ಧನಸ್ಸು ರಾಶಿಯವರು ಅಯ್ಯೋ ಗುರುಬಲ ಹೊರಟೋಯ್ತು, ವಿದ್ಯಾಭ್ಯಾಸಕ್ಕೆ ಏನಾದ್ರೂ ತೊಂದರೆ ಆಗ್ಬಿಡುತ್ತೇನೋ ಅಂತ ಅನ್ಕೊಳ್ತಾರೆ. ಹಾಗೇನಿಲ್ಲ. 5ನೇ ಮನೆಗೆ ಕೇತು ದೃಷ್ಟಿ ಇರೋದ್ರಿಂದ ಓದುವಂತಹ ವಿಚಾರದಲ್ಲಿ, ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಕಮ್ಮಿ ಆಗೋದು ಆ ಥರದ್ದೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಆದರೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಅನುಕೂಲಗಳನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರ ಅನ್ಕೊಳ್ಳಿ. ಸ್ಕಾಲರ್ಶಿಪ್ ಆಗಿರಬಹುದು, ಅಥವಾ ಯಾವುದೋ ಕಾಲೇಜಲ್ಲಿ ಸೀಟ್ ಸಿಗ್ಬೇಕು, ಇಂಥ ಕಾಲೇಜಲ್ಲೇ ಓದ್ಬೇಕು ಅನ್ನೋದೊಂದು ಆಸೆ. ಕೆಲವೊಂದೆಲ್ಲ ಏನೋ ಒಂದು ಆಸೆಗಳಿರುತ್ತಲ್ಲ, ಅದು ಈಡೇರೋದಿಲ್ಲ. ಯಾಕಂದ್ರೆ ಅಂಥದ್ದನ್ನೆಲ್ಲ ಈಡೇರಿಸ್ಬೇಕು ಅಂದ್ರೆ ಗುರುವಿನ ಅನುಗ್ರಹ ಬೇಕೇ ಬೇಕು. ಆ ತರ ಏನಾದ್ರೂ ನಿಮ್ಮ ಕೆಲಸಗಳು ಆಗೋದಿದ್ರೆ ಮೇ ಒಳಗಡೆ ಆಗತ್ತೆ. ಜೂನ್ ನಂತರ ನೀವು ಪ್ರಯತ್ನ ಮಾಡಿದ್ರೆ ಸ್ವಲ್ಪ ಕಷ್ಟ, ಅಂತ ಕೆಲಸಗಳಾಗೋದಿಲ್ಲ. ಆದ್ರೆ ಓದೋದ್ರಲ್ಲಿ ಆಸಕ್ತಿ ಆಗಿರ್ಬೋದು, ಮತ್ತೊಂದು ಇದೆಲ್ಲ ಏನಿಲ್ಲ. ಆದ್ರೆ ಕೇತು ದೃಷ್ಟಿ ರಾಶಿ ಮೇಲೆ ಬಿದ್ದಾಗ ಒಂದು ಮನೋಭಾವನೆ ಬರುತ್ತೆ. ಏನಪ್ಪಾ ಅಂದ್ರೆ ವೈರಾಗ್ಯದ ಮನೋಭಾವ. ವೈರಾಗ್ಯ ಅಂತಂದ್ರೆ ಕುಟುಂಬ ಬಿಟ್ಟು ಹೋಗೋಂಥದ್ದಲ್ಲ,
ನಾವು ಯಾವ ಕೆಲಸದ ಮೇಲೆ ಆಸಕ್ತಿ ಇಟ್ಟು ಮಾಡ್ತಿರ್ತೀವೋ ಆ ಕೆಲಸದ ಮೇಲೆ ಆಸಕ್ತಿನ ಕಳ್ಕೊಳ್ಳೋದೇ ವೈರಾಗ್ಯ. ತುಂಬಾ ಈಸಿಯಾಗಿ ಹೇಳೋದಾದ್ರೆ, ನನ್ಗೆ ಈ ಕೆಲಸ ಬೇಡ, ಇದು ಸ್ವಲ್ಪ ಕಷ್ಟ ಆಗ್ತಿದೆ ಅಂತೇಳಿ ತುಂಬಾ ವಿಚಾರಗಳಲ್ಲಿ ಕೆಲಸಗಳನ್ನ, ನಿಮ್ಮ ಗುರಿಯನ್ನ ಬಿಡ್ತಾ ಹೋಗೋದು. ಇದು 2026ರಲ್ಲಿ ಜೂನ್ ನಂತರ ಆಗತ್ತೆ. ಯಾವುದೇ ಕಾರಣಕ್ಕೂ ಆ ತರ ಮಾಡಬೇಡಿ. ಅಂದ್ರೆ ನಿಮ್ಮ ಗುರಿ ಏನು, ನಿಮ್ಮ ಕೆಲಸ ಏನು, ಗ್ರಹಗತಿಗಳು ಏನೇ ಚೇಂಜ್ ಆದ್ರೂ ಕೂಡ ನಿಮ್ಮ ಮನಸ್ಥಿತಿ ಚೇಂಜ್ ಆಗ್ಬಾರ್ದು. ಯಾಕಂದ್ರೆ ನಿಮ್ಮ ಗುರಿ ಮತ್ತು ನಿಮ್ಮ ಒಂದು ಛಲ, ನೀವೇನ್ ಕೆಲಸ ಮಾಡ್ಬೇಕು, ಉದ್ದೇಶ, ಇದು ಯಾವುದೇ ಕಾರಣಕ್ಕೂ ಬದಲಾಗಬಾರ್ದು. ಗ್ರಹಗತಿಗಳು ಬದಲಾದಾಗ ಕೆಲವೊಂದ್ಸಲ ಅದೃಷ್ಟ ಬರುತ್ತೆ, ಕೆಲವೊಂದ್ಸಲ ಅದೃಷ್ಟ ಕೆಲಸ ಮಾಡಲ್ಲ. ಆದ್ರೆ ನೀವು ಇವತ್ತು ಪ್ರಯತ್ನ ಪಟ್ಟಿದ್ದು ದೇವ್ರು ಕೊಡ್ಬೇಕು ಅಂತ ನಿಂತಾಗ ಒಂದೇ ಸಲ ಸಿಕ್ಕತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನ ಎಲ್ಲ ಮುಂದುವರಿಸ್ತಾ ಹೋಗ್ಬೇಕು. ಇನ್ನು ಮುಖ್ಯವಾಗಿ 2026ರಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಏನು ತೊಂದರೆ ಇಲ್ಲ, ಆದ್ರೆ ಕೆಲವು ಅನುಕೂಲಗಳು ಸಿಗೋದಿದ್ರೆ ಅದು ಮೇ ಒಳಗಡೆ ಸಿಕ್ಬಿಡುತ್ತೆ. ಅಷ್ಟರ ಮೇಲೆ ಸ್ವಲ್ಪ ಕಷ್ಟ ಆಗತ್ತೆ. ಇನ್ನು ವಿವಾಹಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಗುರುಬಲ ಮೇವರೆಗೂ ಇರುತ್ತೆ. ಹಾಗಾಗಿ ಅಷ್ಟರೊಳಗಡೆನೆ ವಿವಾಹ ಆಗಿರಬಹುದು, ಮಾತುಕತೆ ಎಲ್ಲದೂ ಆಗ್ಬಿಟ್ರೆ ಒಳ್ಳೇದು. ವಿವಾಹ ಕಾರ್ಯಗಳು ನೆರವೇರಿಸ್ಕೊಂಡ್ಬಿಟ್ರೆ ಒಳ್ಳೇದು. ಅಷ್ಟ್ರ ಮೇಲೆ ಏನಾದ್ರೂ ನೀವು ವಿವಾಹ ಕಾರ್ಯಗಳಿಗೆ ಕೈ ಇಟ್ರಿ ಅಂದ್ರೆ ಸ್ವಲ್ಪ ಕಷ್ಟ ಆಗತ್ತೆ, ಆಗೋದಿಲ್ಲ. ಸಂತಾನ ವಿಚಾರವಾಗಿಯೂ ಕೂಡ ನಿಮ್ಗೆ ಈ ವರ್ಷದಲ್ಲಿ ಮೇ ತಿಂಗಳೊಳಗಡೆ ಅನುಕೂಲಗಳಾಗತ್ತೆ. ಮೇ ನಂತರ ಸ್ವಲ್ಪ ನಿರಾಸೆ ಅಥವಾ ಬೇಸರಗಳು ಆಗತ್ತೆ. ಇನ್ನು ಉದ್ಯೋಗದ ವಿಷಯ ಅಂತ ಬಂದಾಗ ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ ಜೂನ್ ನಂತರ ಸಾಧಾರಣ ಫಲ. ಜೂನ್ ಒಳಗಡೆ ಅಂದ್ರೆ ಅರ್ಧ ವರ್ಷದವರೆಗೂ ಚೆನ್ನಾಗಿದೆ, ಏನ್ ತೊಂದರೆ ಇಲ್ಲ. ಆದ್ರೆ ಸರ್ಕಾರಿ ಉದ್ಯೋಗ, ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರಿಗೆಲ್ಲ ತುಂಬಾ ಚೆನ್ನಾಗಿದೆ. ಮತ್ತೆ ಕೃಷಿಕರಿಗೆ ಚೆನ್ನಾಗಿದೆ. 2026 ಪೂರ್ತಿ ಚೆನ್ನಾಗಿದೆ. ಯಾಕಂದ್ರೆ ಕೃಷಿ ಅಂದ ತಕ್ಷಣ 4ನೇ ಮನೆ ನೋಡ್ತೀವಿ. 4ನೇ ಮನೆಯಲ್ಲಿ ಈಗಾಗಲೇ ಶನಿ ಗ್ರಹ ಇದ್ದಾನೆ. ಸದ್ಯಕ್ಕೆ 4ನೇ ಮನೆ ಅಧಿಪತಿಯ ಗ್ರಹವಾದಂತಹ ಗುರುವಿನ ದೃಷ್ಟಿ ನಿಮ್ಮ ರಾಶಿ ಮೇಲಿದೆ. 2026ರಲ್ಲಿ ಜೂನ್ 2ನೇ ತಾರೀಕಿಗೆ ಗುರು ಗ್ರಹ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡಿದ್ರೂ ಕೂಡ ಅವನ ದೃಷ್ಟಿ ಮೀನ ರಾಶಿಯಲ್ಲಿರುವಂತಹ ಶನಿಯ ಮೇಲೆ ಮತ್ತು ಮೀನ ರಾಶಿಯ ಮೇಲೆ ಇರುತ್ತೆ. ಅಂದ್ರೆ ಕೃಷಿ ವಿಚಾರದಲ್ಲಿ ನಿಮಗೆ ಏನೂ ತೊಂದರೆ ಆಗೋದಿಲ್ಲ. ಆದರೆ ಕೃಷಿಯ ವಿಚಾರದಲ್ಲಿ, ಹಣಕಾಸಿನ ವಿಷಯದಲ್ಲಿ ನಿಮಗೆ ಅನುಕೂಲಗಳು ಜೂನ್ ನಂತರ ಕಮ್ಮಿ. ಅಂದ್ರೆ ಆದಾಯ ಆಗಿರ್ಬೋದು, ದುಡ್ಡು ಬರೋದಾಗಿರ್ಬೋದು, ಇದೆಲ್ಲ ಮೇ ಒಳಗಡೆ ಆಗ್ಬಿಡುತ್ತೆ. ಜೂನ್ ನಂತರ ಸ್ವಲ್ಪ ದುಡ್ಡು ಬರ್ಬೇಕಾಗಿರೋದೆಲ್ಲ ಸ್ಟಕ್ ಆಗೋ ಸಾಧ್ಯತೆ ಇದೆ. ಹಾಗಾಗಿ ಹಣ ಬರುವಂತಹ ಕೆಲಸಗಳು ಏನಿದ್ರು ಕೂಡ ಜೂನ್ ಒಳಗಡೆ ಮಾಡ್ಕೊಂಡ್ಬಿಡಿ. ಇನ್ನು ಕುಟುಂಬದ ವಿಚಾರ ಅಂತ ಬಂದಾಗ ಸ್ವಲ್ಪ ಕುಟುಂಬದಲ್ಲಿ ತೊಂದರೆಗಳಂತೇನಿಲ್ಲ, ಆದ್ರೆ ಖರ್ಚುಗಳಾಗ್ತಾ ಇರತ್ತೆ. ಪದೇ ಪದೇ ಖರ್ಚುಗಳು, ಆಮೇಲೆ ಹುಷಾರ್ ತಪ್ಪೋದು, ನಿಮ್ಗೂ ಕೂಡ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆಗಳು. ಯಾರಿಗೆ ಧನಸ್ಸು ರಾಶಿಯವರಿಗೆ ಶುಗರ್ ಇದೆ, ಈಗಾಗಲೇ ಶುಗರ್ ಕಾಯಿಲೆಯಿಂದ ಬಳಲ್ತಾ ಇದ್ದೀರಾ ಅಂದ್ರೆ ಸ್ವಲ್ಪ ಎಚ್ಚರಿಕೆ ಜಾಸ್ತಿ ಆಗಬಹುದು. ಯಾಕಂದ್ರೆ ಗುರು ಶುಗರ್ಗೆ ಕಾರಕ. ಚಂದ್ರ, ಗುರು, ಶುಕ್ರ ಈ 3 ಗ್ರಹಗಳು ಕೂಡ ಶುಗರ್ ಕಾಯಿಲೆನ ಕೊಡ್ತಾರೆ. ಅದರಲ್ಲಿ ಸ್ವಲ್ಪ ಏಜ್ ಆದ್ಮೇಲೆ ಬರುವಂತಹ ಶುಗರ್ಗೆ ಗುರುನೇ ಕಾರಕನಾಗಿರ್ತಾನೆ. ಹಾಗಾಗಿ ಸ್ವಲ್ಪ ವಯಸ್ಸಾದವರಿದ್ದೀರಿ, ಈಗಾಗಲೇ ಶುಗರ್ ಇದೆ ಅಂದ್ರೆ ಸ್ವಲ್ಪ ಎಚ್ಚರಿಕೆ. ಜೂನ್ ನಂತರ ಸ್ವಲ್ಪ ಜಾಸ್ತಿ ಆಗತ್ತದು, ಅಷ್ಟಮದಲ್ಲಿರ್ತಾನಲ್ವ. ಹಾಗಾಗಿ ಅಂದ್ರೆ ಸಡನ್ ಆಗಿ ವೇರಿಯೇಷನ್ ಆಗಿ ಒಂಥರ ಮನೇಲಿರೋರ್ಗೆಲ್ಲ ಆತಂಕ ಸೃಷ್ಟಿ ಆಗೋ ತರ ಆಗುತ್ತೆ. ಹಾಗಾಗಿ ನಿಮ್ಮ ಆರೋಗ್ಯದ ಒಂದು ವಿಚಾರದಲ್ಲಿ ಬ್ಯಾಲೆನ್ಸ್ ಮಾಡ್ತಾ ಇರ್ಬೇಕು ನೀವು, ಆಹಾರ ಕ್ರಮ ಇದ್ರಲ್ಲೆಲ್ಲ. ಮತ್ತೆ ಮಾನಸಿಕ ನೆಮ್ಮದಿಯ ವಿಚಾರ ಹೇಗಿರುತ್ತೆ ಅಂದ್ರೆ ನಿಮ್ಗೆ ಮೇ ತಿಂಗಳವರೆಗೂ ಏನು ಆ ತರ ಏನು ಬದಲಾವಣೆ ಆಗಲ್ಲ. ಬಟ್ ಜೂನ್ ನಂತರ ತುಂಬಾ ಯೋಚನೆ ಮಾಡೋದು, ಮತ್ತೆ ತುಂಬಾ ಫೈನಾನ್ಷಿಯಲಿ ಏನಾಗುತ್ತೋ ಅಂತ ಆತಂಕ ಪಡೋದು, ಭಯ ಆಗೋದು, ಯಾವುದೋ ಒಂದು ವಿಚಾರದಲ್ಲಿ ಭಯ. ರಾಷ್ಟ್ರಾಧಿಪತಿ ಅಷ್ಟಮದಲ್ಲಿರ್ತಾನೆ. ಸ್ವಲ್ಪ ಹುಷಾರ್ ತಪ್ಪಿದ್ರೆ ಅಯ್ಯೋ ನಂಗೇನಾದ್ರೂ ಆಗ್ಬಿಡುತ್ತೇನೋ, ಜೀವ ಭಯ. ಯಾಕೆಂದ್ರೆ ಗುರುಗ್ರಹ ಜೀವಕಾರಕ. ಚೂರು ಹುಷಾರಿಲ್ಲ ಅಂದ ತಕ್ಷಣ ನನ್ಗೇನಾದ್ರೂ ಆಗ್ಬಿಡುತ್ತೇನೋ ಆತರ, ಅಂದ್ರೆ ನನಗೇನಾದ್ರು ಪ್ರಾಬ್ಲಮ್ ಆಗ್ಬಿಡುತ್ತೇನೋ, ನನಗೇನಾದ್ರೂ ಸಾವು ಬಂದ್ಬಿಡುತ್ತೇನೋ, ಮೃತ್ಯು ಬಂದ್ಬಿಡುತ್ತೇನೋ, ಈ ತರದ್ದೆಲ್ಲ ಭಯ ಪಡೋದು ತುಂಬಾ ನೆಗೆಟಿವ್ ಆಲೋಚನೆ. ಯಾಕಂದ್ರೆ ಅಷ್ಟಮ ಅನ್ನೋದೇ ಮೃತ್ಯು ಸ್ಥಾನ ಅಂತ ಹೇಳ್ತೀವಿ, ಅಲ್ಲಿ ಗುರು ಇರ್ತಾನೆ. ಬಟ್ ಇದು ನಿಮ್ ಮನ್ಸಿಗಾಗತ್ತೆ ಅಷ್ಟೇ, ಪ್ರಾಕ್ಟಿಕಲ್ ಅಲ್ಲಿ ಏನು ನಡೆಯಲ್ಲ. ಬಟ್ ನೀವು ಅದನ್ನ ತುಂಬಾ ಯೋಚನೆ ಮಾಡಿ ನಿಮ್ ಮನಃಶಾಂತಿ ಹಾಳು ಮಾಡ್ಕೊಳ್ತೀರಾ. ಇಲ್ಲಿ ಒಂದ್ ಅರ್ಥ ಮಾಡ್ಕೊಳ್ಳಿ, ಆಯುಷ್ಯ ಸ್ಥಾನಕ್ಕೆ ನಿಮ್ಮ ರಾಷ್ಟ್ರಾಧಿಪತಿ ಹೋಗಿ ಕೂತಿದ್ದಾನೆ ಅಂದ್ರೆ ನಿಮ್ಮ ಆಯುಷ್ಯನ ಜಾಸ್ತಿ ಮಾಡ್ತಾನ ಅವನು. ಆದ್ರೆ ನಿಮ್ಮ ಮನಸ್ಥಿತಿಗೆ ಅವನು ಅಯ್ಯೋ ನಂಗೇನಾರು ಆಗ್ಬಿಡುತ್ತೇನೋ ಅನ್ನೋ ಭಾವನೆಗಳು ಮನಸ್ಸಿನ ಮೇಲೆ ಆಗ್ತಾ ಇರುತ್ತೆ ಅಷ್ಟೇ. ಹಾಗಾಗಿ ಆತರ ಎಲ್ಲ ಯೋಚನೆ ಮಾಡಕ್ ಹೋಗ್ಬಾರ್ದು. ಹಂಗ ಅನ್ಸುತ್ತೆ
ಈ ಜೂನ್ ನಂತರ ಆತರ ಭಾವನೆಗಳು ಬರ್ತಾ ಇರುತ್ತೆ. ಬಟ್ ಅದನ್ನ ಏನು ಯೋಚನೆ ಮಾಡಕ್ ಹೋಗ್ಬೇಡಿ. ಪ್ರೀತಿ ಪ್ರೇಮದ ವಿಚಾರವಾಗಿ ಏನು ಅಂತ ಬದಲಾವಣೆಗಳಿಲ್ಲ. ಈಗ ಹೇಗಿದೆಯೋ ಹಾಗೆ ಅನಿಸ್ತಾ ಇರುತ್ತೆ. ಹೇಳ್ಬೇಕು ಅಂದ್ರೆ ನೆಕ್ಸ್ಟ್ ಇಯರ್ ಅಲ್ಲಿ ನಿಮ್ಗೆ ಜೂನ್ ನಂತರ ನೀವು ಅನ್ಕೊಂಡಿದ್ ಎಷ್ಟೋ ವಿಚಾರಗಳು ಆಗದೆ ಇರೋ ಲಿಸ್ಟ್ ಅಲ್ಲಿ ಈ ವಿಚಾರನೂ ಬರುತ್ತೆ. ಅವಾಗ ಸ್ವಲ್ಪ ಬೇಸರಗಳಾಗೋದು, ದುಃಖ ಆಗೋದು. ಗುರು ಯಾವತ್ತೂ ದುಸ್ಥಾನಕ್ಕೆ ಹೋಗ್ಬಾರ್ದು, ದುಃಖವನ್ನ ಕೊಡ್ತಾನೆ ನಿಮ್ಮ ಕೆಲವು ವಿಚಾರಗಳಲ್ಲಿ. ಮತ್ತೆ ತಾಯಿಯ ವಿಚಾರದಲ್ಲಿ ಒಂದಿಷ್ಟು ಸಮಸ್ಯೆಗಳಾಗತ್ತೆ 2026ರಲ್ಲಿ. ಸ್ವಲ್ಪ ತಾಯಿ ಆರೋಗ್ಯದಲ್ಲಿ ಏರುಪೇರು ಆಗುವಂಥದ್ದು. ಈಗಾಗ್ಲೇ ಕೆಲವರಿಗೆ ಮಾತೃ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳು ಇರಬಹುದು. 4ನೇ ಮನೇಲಿ ಶನಿ ಬಂದಿರೋದ್ರಿಂದ ತಾಯಿಯ ವಿಚಾರದಲ್ಲಿ ಬೇಸರ ಅಥವಾ ದುಃಖ, ಅವರ ಆರೋಗ್ಯದಲ್ಲಿ ಏರುಪೇರಾಗಿ ಅದರಿಂದ ದುಃಖ ಕೆಲವರಿಗೆ ತಾಯಿ ಜೊತೆ ಮನಸ್ತಾಪಗಳು ಆಗಿದೆ ಕೆಲವರಿಗೆ ಏನೋ ಒಂದು ವಿಚಾರಕ್ಕೆ. ಇದೇನಾಗತ್ತೆ ಅಂದ್ರೆ 2026ರಲ್ಲಿ ಹಾಗೇ ಮುಂದುವರಿತಾ ಹೋಗುತ್ತೆ. ಜೂನ್ ನಂತರ ಸ್ವಲ್ಪ ಇನ್ನು ಜಾಸ್ತಿ ಆಗ್ತಾ ಹೋಗುತ್ತೆ. ಸ್ವಲ್ಪ ಆ ವಿಷಯವಾಗೂ ಕೂಡ ಬೇಜಾರಾಗ್ತಾ ಇರುತ್ತೆ. ಹಾಗೆ ಈ ವರ್ಷದಲ್ಲಿ ನೀವು ತಗೊಳ್ಬೇಕಾದಂತಹ ಎಚ್ಚರಿಕೆ ಕ್ರಮಗಳನ್ನ ಹೇಳ್ಬಿಡ್ತೀನಿ. ಹೊಸದಾಗಿ ಬಿಸ್ನೆಸ್ ಅಂತ ಶುರು ಮಾಡಬೇಡಿ. ನಿಮ್ಮ ಹಣವನ್ನ ಆಸ್ತಿ ಹೊರತುಪಡಿಸಿ ಅಂದ್ರೆ ಪ್ರಾಪರ್ಟಿಯನ್ನ ಬಿಟ್ಟು ಇನ್ಯಾವುದಕ್ಕೂ ಇನ್ವೆಸ್ಟ್ ಮಾಡಬೇಡಿ. ಯಾರಿಗೂ ಹಣನ ಸಾಲವಾಗಿ ಕೊಡಬೇಡಿ, ಇದು ಇಂಪಾರ್ಟೆಂಟ್. ಹಾಗೆ ಯಾವುದೇ ಒಂದು ಬೆಲೆ ಬಾಳುವ ವಸ್ತು ಆಗಿರಬಹುದು, ಹಣ ಆಗಿರ್ಬೋದು, ಜೋಪಾನ ಮಾಡ್ಕೊಳ್ಳಿ. ಸ್ವಲ್ಪ ಎಚ್ಚರಿಕೆ ಅಂದ್ರೆ ಕಳ್ಳತನ ಆಗುವ ಸಾಧ್ಯತೆ ಇದೆ. ಮನೆಗೆ ಬಂದು ದರೋಡೆ ಮಾಡ್ತಾರೆ ಅಂತ ಹೇಳ್ತಾ ಇಲ್ಲ ನಾನು, ಆದ್ರೆ ಯಾವುದೋ ಒಂದು ವಸ್ತುನ ಮನೆಯಲ್ಲಿ ಎಲ್ಲೋ ಇಟ್ಬಿಡ್ತೀರಾ, ಒಂದು ಗೋಲ್ಡ್ ಚೈನ್ ಆಗಿರ್ಬೋದು, ಹಣ ಆಗಿರ್ಬೋದು, ಎಲ್ಲೋ ಒಂದ್ ಕಡೆ ಇಟ್ಬಿಡ್ತೀರಾ, ಯಾರೋ ಬಂದು ಅದನ್ನ ತಗೊಂಡು ಹೊರಟೋಗ್ತಾರೆ, ಯಾರು ಅಂತ ಗೊತ್ತಾಗಲ್ಲ. ಇಲ್ಲ ಹೊರಗಡೆ ಶಾಪಿಂಗ್ ಅಂತ ಹೋಗ್ತೀರಾ, ಪರ್ಸ್ ಬಿಟ್ಟು ಬಂದ್ಬಿಡ್ತೀರಾ, ಮೊಬೈಲ್ ಬಿಟ್ಟು ಬಂದ್ಬಿಡ್ತೀರಾ. ಈ ತರ ಸ್ವಲ್ಪ ಬೆಲೆ ಬಾಳುವಂತಹ ವಸ್ತುಗಳನ್ನ ಕಳ್ಕೊಳ್ಳೋ ಸಾಧ್ಯತೆ. ಅದು ಕೂಡ ಈ ಮೇ ಕಳೆದ್ಮೇಲೆ ಆಗತ್ತೆ, ಅಲ್ಲಿ ತನಕ ಏನ್ ಪ್ರಾಬ್ಲಮ್ ಇಲ್ಲ. ಮೇ ನಂತರ ಜೂನ್ ಇಂದ ನಿಮ್ಗೆ ಈ ತರ ಸಮಸ್ಯೆಗಳಾಗತ್ತೆ. ಎಲ್ಲೋ ಒಂದ್ ಕಡೆ ವಸ್ತು, ಕಿವಿ ಓಲೆನೋ ಮತ್ತೊಂದಕ್ಕೆಲ್ಲ ಗೃಹಿಣಿಯರು ಎಲ್ಲಾದ್ರೂ ಒಂದ್ ಕಡೆ ಇಟ್ಬಿಡ್ತಾರೆ. ಅವಾಗ ಯಾರೋ ಬಂದು ತಗೊಳ್ತಾರೆ, ಯಾರು ಅಂತಾನು ಕಂಡುಹಿಡಿಯಕ್ಕಾಗಲ್ಲ. ಈ ತರ ಎಲ್ಲ ಆಗತ್ತೆ. ಸ್ವಲ್ಪ ಎಚ್ಚರಿಕೆ ಅಂದ್ರೆ ನಷ್ಟ ಸ್ಥಾನನ ನೋಡ್ತಾ ಇರ್ತಾನೆ ಗುರುಗ್ರಹ. ಎಲ್ಲೋ ಒಂದ್ ಕಡೆ ಏನೋ ಒಂದು ವಿಚಾರದಲ್ಲಿ ನಷ್ಟ ಮಾಡ್ತಾ ಇರ್ತಾನೆ. ಹಾಗಾಗಿ ಸ್ವಲ್ಪ ಈ ವಿಷಯದಲ್ಲಿ ಎಚ್ಚರಿಕೆ. ಒಂದು ಖುಷಿ ವಿಚಾರ ಏನಪ್ಪಾ ಅಂದ್ರೆ, ಯಾರ್ಯಾರೆಲ್ಲ ಉದ್ಯೋಗದ ನಿಮಿತ್ತವಾಗಿ ಬೇರೆ ದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿರ್ತೀರಾ, ಅವರಿಗೆ ಈ 2026ರ ಮೇ ನಂತರ ನಿಮ್ಗೆ ವಿದೇಶಕ್ಕೆ ಹೋಗುವಂತ ಅವಕಾಶ ಸಿಕ್ಕತ್ತೆ. ಯಾಕಂದ್ರೆ ನಿಮ್ಗೆ ಚತುರ್ಥಾಧಿಪತಿ ಗುರು ವಾಸಸ್ಥಾನವನ್ನ ತೋರಿಸ್ತಾನೆ. ಅವನು ಹೋಗಿ ಅಷ್ಟಮದಲ್ಲಿ ಕೂತ್ಕೊಂಡು 12ನೇ ಮನೆ ನೋಡ್ತಾನೆ. ಹಾಗಾಗಿ ವಿದೇಶದಲ್ಲಿ ವಾಸ ಮಾಡುವಂತಹ ಯೋಗವನ್ನ ಕೊಡ್ತಾನೆ. ಇನ್ನು ಕಲಾವಿದರಿಗೆ ಹೇಗಿದೆ ಅಂತ ನೋಡೋದಾದ್ರೆ ಏನು ತೊಂದರೆ ಇಲ್ಲ. ಗುರುಗ್ರಹ ಚಂದ್ರನ ಮನೇಲಿ ಇರ್ತಾನೆ, ಅವಕಾಶಗಳು ಸಿಕ್ಕತ್ತೆ. ಬಟ್ ಅದರಿಂದ ಆದಾಯ ಸ್ವಲ್ಪ ನೀವು ಎಕ್ಸ್ಪೆಕ್ಟ್ ಮಾಡಿದಷ್ಟಿರಲ್ಲ, ಬಟ್ ಅವಕಾಶಗಳು ಸಿಕ್ಕತ್ತೆ. ಗುರು ತುಂಬಾ ಪ್ರಬಲನಾಗಿರೋದ್ರಿಂದ ಸ್ವಲ್ಪ ನೇಮ್ ಎಲ್ಲ ಸಿಗುತ್ತೆ. ಬಟ್ ಏನು ಇನ್ಕಮ್ ಬರ್ಲಿಲ್ವಲ್ಲ ಅನ್ನೋ ಬೇಸರ ಅಂತೂ ಇರುತ್ತೆ. ಏನು ರಾಜಕೀಯ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರಿಗೆ, ಸಾಮಾಜಿಕ ಕ್ಷೇತ್ರದಲ್ಲಿರುವಂತವ್ರಿಗೆ ಮೇವರೆಗೂ ಏನು ಪ್ರಾಬ್ಲಮ್ ಇಲ್ಲ. ಈ 2026ರ ಜೂನ್ ನಂತರ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ನಾನು ಬೇರೆಯವ್ರಿಗೆ ಒಳ್ಳೇದ್ ಮಾಡಕ್ ಹೋಗ್ತೀನಿ, ಬೇರೆಯವ್ರಿಗೆ ಸಹಾಯ ಮಾಡ್ತೀನಿ, ಬಟ್ ಯಾರು ನನ್ನನ್ನು ಅರ್ಥ ಮಾಡ್ಕೊಳ್ಳಲ್ಲ ಅಂತ ಹೇಳಿ ಅನ್ಸುತ್ತೆ. ಯಾಕಂದ್ರೆ ನೀವ್ ಯಾರಿಗೋಸ್ಕರ ಸಹಾಯ ಮಾಡ್ತಿರೋ, ಯಾರ ಒಂದು ಅಭಿವೃದ್ಧಿಗೋಸ್ಕರ ನೀವು ಶ್ರಮಿಸ್ತಿರೋ, ಅವ್ರುಗಳೇ ನಿಮ್ ಮನ್ಸಿಗೆ ಬೇಸರ ಆಗೋ ತರ ನಿಮ್ಗೆ ದುಃಖ ಕೊಡ್ತಾರೆ. ಈ ಸನ್ನಿವೇಶಗಳು 2026ರಲ್ಲಿ ಆಗತ್ತೆ. ಹಾಗಂತ ಒಳ್ಳೆ ಕೆಲಸಗಳು ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ನಾವು ಯಾರಿಗೆ ಒಬ್ರಿಗೆ ಸಹಾಯ ಮಾಡಿದ್ರೆ, ಒಬ್ರಿಗೆ ಒಳ್ಳೇದ್ ಮಾಡಿದ್ರೆ ಅದಕ್ಕೆ ಅವರು ಅರ್ಹರಾಗಿರ್ಬೇಕು. ಯೋಗ್ಯತೆ ಇಲ್ಲದೆ ಇರೋರಿಗೆ, ಅಪಾತ್ರರಿಗೆ ದಾನ ಧರ್ಮ ಸಹಾಯವನ್ನ ಮಾಡಬಾರ್ದು. ಒಂದ್ಸಲ ಸಹಾಯ ಮಾಡಿರ್ತೀವಿ, ಅವರು ಅದಕ್ಕೆ ಗ್ರಾಟಿಟ್ಯೂಡ್ ಇಲ್ಲ, ಅವರಲ್ಲಿ ಕೃತಜ್ಞತೆ ಇಲ್ಲ ಅಂದಾಗ ಮತ್ತೆ ಅವ್ರಿಗೆ ಸಹಾಯ ಮಾಡಕ್ ಹೋಗ್ಬಾರ್ದು. ಅವರ ಪರಿಸ್ಥಿತಿ, ಅವ್ರ ಕಷ್ಟನ ಅವರು ಅನುಭವಿಸಿ ಅವರಲ್ಲಿ ಬದಲಾವಣೆಗಳಾಗ್ಬೇಕು. ನಾವು ಪದೇ ಪದೇ ಒಬ್ರಿಗೆ ಸಹಾಯ ಮಾಡ್ತಾ ಇದ್ರೆ ಅವ್ರು ಬದಲಾಗೋದೇ ಇಲ್ಲ ಜೀವನದಲ್ಲಿ. ಅದು ಕೂಡ ಅವರ ಕರ್ಮದ ಫಲವನ್ನ ನೀವೇ ತಗೊಂಡಂಗಾಗತ್ತೆ. ಹಾಗಾಗಿ ಇದೆಲ್ಲವನ್ನ ಸರಿಯಾಗಿ ಆಲೋಚನೆ ಮಾಡಿ ನಿಮ್ಮ ಕೆಲಸದ ಕಡೆ ಗಮನ ಕೊಡಿ, ಉದ್ಯೋಗದ ಕಡೆ ಗಮನ ಕೊಡಿ. ಮತ್ತೆ ಈ ವರ್ಷದಲ್ಲಿ ಮಾಡಬೇಕಿರೋ ಪರಿಹಾರ, ಪ್ರತಿ ಶನಿವಾರ ಅಶ್ವತ್ಥ ವೃಕ್ಷಕ್ಕೆ 9 ಪ್ರದಕ್ಷಿಣೆ ಮಾಡಿ ಎಳ್ಳೆಣ್ಣೆ ದೀಪವನ್ನ ಹಚ್ಬಿಟ್ಟು ಬನ್ನಿ. ಹಾಗೆ ಪ್ರತಿ ಗುರುವಾರ ಕಡಲೆಬೇಳೆ, ಅಕ್ಕಿ ಮತ್ತೆ ತೊಗರಿಬೇಳೆ, ಯಾಕಂದ್ರೆ ಚಂದ್ರನ ಮನೇಲಿ ಗುರು ಇರ್ತಾನೆ, ಮನಸ್ಸಿನ ಮೇಲೆ ಯಾವುದೇ ಒಂದು ಪ್ರಭಾವ ಉಂಟಾಗಬಾರ್ದು. ಯಾಕಂದ್ರೆ ಚಂದ್ರ ಗುರು ಮಿತ್ರರೇ, ಆದ್ರೆ ಚಂದ್ರ ನಿಮ್ಗೆ ಅಷ್ಟಮಾಧಿಪತಿ ಅಲ್ವಾ. ಹಾಗಾಗಿ ಅಕ್ಕಿ, ಕಡಲೆಬೇಳೆ, ತೊಗರಿ ಬೇಳೆನ ಪ್ರತಿ ಗುರುವಾರ ಯಾವ್ದಾದ್ರು ದೇವಸ್ಥಾನಕ್ಕೆ ರೆಗ್ಯುಲರ್ ಆಗಿ ಕೊಡ್ತಾ ಬನ್ನಿ. ನೋಡಿ, ಪರಿಹಾರ ಮಾಡಿದ್ರೆ
ಅಯ್ಯೋ ನಂಗೆ ಗುರುಬಲ ಇಲ್ಲ ಅನ್ನೋ ತರದಲ್ಲಿ ನಿಮ್ಗೆ ಯಾವ ಒಂದು ಅಶುಭ ಫಲಗಳು ಬರೋದಿಲ್ಲ. ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳು ಕೂಡ ಆಗೋದಿಲ್ಲ. ಹಾಗಾಗಿ ಪರಿಹಾರವನ್ನು ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಎಲ್ಲರಿಗೂ ಶುಭವಾಗಲಿ.